ಏನೇ ಸಿಮ್ಮೆ ಎತ್ಕೊಬರ್ಬೇಕಂತ ನಾನು ನೋಡಿ ಬಂದ್ಬಿಟ್ನಾ. ಅಷ್ಟು ಪ್ರೀತಿನ ನನ್ನ ಮೇಲೆ ನಡ್ಕೊ ತಾನೇ. ಇದು ನೀವು ತಿಂದಿದ್ದೀರಾ ಗಾಯ್ಸ್ ಚಿಕ್ಕ ವಯಸ್ಸಲ್ಲಿ? ಎಗ್ ಸುಕ್ಕಾಗಿ ಏನೇನು ಹಾಕೋದು ಅಂತೆಲ್ಲ ರೆಡಿ ಮಾಡಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ ಗಾಯ್ಸ್. ಹಾಯ್ ಗಾಯ್ಸ್, ನಾವಿವತ್ತು ಈ ಫಾರ್ಮ್ ಕೊಡೋಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ನೋಡಿ 3:10 ಆಗೈತೆ ಟೈಮು. ಈ ಫಾರ್ಮ್ ಕೊಟ್ಬಿಟ್ಟು ಹಾಗೆ ನನ್ನ ಗಂಡ ಈಚೆ ಏನಾದರೂ ಕೊಡ್ಸಿದ್ರೆ ತಿನ್ಕೊಂಡು ಮನೆಗೆ ಬರೋಣ. ನೋಡಿದ್ರ ಗಾಯ್ಸ್, ಹಂಗಾದ್ರೆ ನೀನೇ ಕೊಟ್ಬಿಟ್ಟು ಹೋಗ್ಬೋದಲ್ಲ ಕೋರಮಂಗ್ಲ ಈ ಫಾರ್ಮ್. ನಾನೇನಕ್ಕೆ ಅದೆಲ್ಲ ಆಗಲ್ಲ ಗಾಯ್ಸ್, ನಾನು ಹೋಗ್ಬೇಕು ಜೊತೆಯಲ್ಲಿ. ಸೊ ಗಾಯ್ಸ್ ಬನ್ನಿ ಫಾರ್ಮ್ ಕೊಟ್ಬಿಟ್ಟು ಬರೋಣ. ಮಧ್ಯಾಹ್ನ ಊಟ ಅಡುಗೆ ಎಲ್ಲ ಮಾಡಿ ತಿಂದು ಎಲ್ಲ ಕೆಲಸ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲ ಒಗ್ದು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಒಂದೇ ಒಂದು ಕೆಲಸ ಆಯ್ತು, ಏನೇಳಿ ಪಾತ್ರೆ ತೊಳೆಯೋದು, ನೀರು ಬರ್ತಿದ್ದಿಲ್ಲ. ಸೊ ಅದಕ್ಕೆ ಅದನ್ನ ಆಮೇಲೆ ಬಂದು ತೊಳ್ಕೊಳ್ಳೋಣ, ಲೇಟ್ ಆಯಿತು ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಬೀಗ ಹಾಕೋ ಬಾಚಿನಿ. ಅಪ್ಪ ಮಗಳಿಬ್ಬರು ಹೋಯ್ತಾವ್ರೆ ನೋಡಿ. ಏನಪ್ಪ ಇವತ್ತು ದಿಮ್ ನನ್ನ ಕೈಲಿ ಕೊಡಿದ್ರೆ ನೀನು ಎತ್ಕೊಂಡು ಹೋಯ್ತಿದ್ಯಾ? ಗಾಯ್ಸ್ ನನಗೆ ಗೊತ್ತೇ ಇಲ್ಲ ಗಾಯ್ಸ್, ಬಂದ್ಬಿಟ್ಟಿದ್ದೀನಿ. ಇವಾಗ ಜ್ಞಾಪನ ಬರ್ತದೆ, ಓಡ್ ಬಂದ್ಬಿಟ್ಟಲ್ಲ ಮುಂದೆ ಅಂತ ಹೇಳ್ತಾವ್ರು ನೋಡಿ. ತಗೊಂಡು ನಡಿ ನಿಂದು ತಾನೇ ದಿಮ್ಮೆ ಎತ್ಕೊಬರ್ಬೇಕಂತ ನಾನು ಓಡ್ ಬಂದ್ಬಿಟ್ನಾ. ATM ಕಾರ್ಡ್ ಬೇಕಂತೆ ಗಾಯ್ಸ್ ನನ್ನ ಗಂಡನಿಗೆ. ಮತ್ತೆ ನನ್ನ ಕಲಿಸ್ತಾವನು. ಅವ್ನಿಗೆ ಹೋಗಂದ್ರೆ ಆಗಲ್ಲ, ಅವನಿಗೆ ಎಲ್ಲದಕ್ಕೂ ನಾನೇ ಹೋಗ್ಬೇಕು. ಈ ಮನೇಲಿ ಇರೋದೇ ಇಬ್ಬರು, ಎಲ್ಲದಕ್ಕೂ ನಾನೇ ಹೋಗ್ಬೇಕು ಈ ಮನೇಲಿ ಅಂತೆ. ಸೊ ಬನ್ನಿ ಹೋಗಿ ಮತ್ತೆ ಮನೆಗೆ ATM ತೊಗೊಂಡು ಬರೋಣ. ATM ಎತ್ಕೊಂಬರೋ ಒಳಗಡೆ ಇಲ್ಲೇ ಬಂದ್ಬಿಟ್ರೆ ಗೈಸ್. ಏನೋ ಇಲ್ಲೇ ಬಂದ್ಬಿಟ್ಟಪ್ಪಿ, ಅಷ್ಟು ಪ್ರೀತಿನ ನನ್ನ ಮೇಲಪ್ಪಿ, ಅಷ್ಟು ಪ್ರೀತಿನ ನನ್ನ ಮೇಲೆ. ನಡ್ಕೊಬರಕ್ಕೆ ಒಂದು ಅವರ್ ಮಾಡ್ತಾಳೆ ಅಂತ ತಾನೆ ಗೈಸ್. ಎಂತಿ ಅನ್ನೋ ರೆಸ್ಪೆಕ್ಟು, ಪ್ರೀತಿ, ಪ್ರೇಮ ಏನೂ ಇಲ್ಲ. ಬ್ಯಾಂಕ್ ಅಕೌಂಟ್ ವರ್ಕ್ ಆಗ್ತಿಲ್ಲ ಗಾಯ್ಸ್, ಆದ್ರೂ ಬಿಡಲ್ಲ ಇವ್ನು ನೋಡಿ. ನೈಟು ಕರ್ಕೊಬಂದಿದ್ದ, ಇವಾಗೂ ಕರ್ಕೊಬಂದವನು. ಹೋಗ್ಯಾರು ಗಾಯ್ಸ್, ಹೋಗವ್ರೆ ಫಾರ್ಮ್ ಕೊಡೋಕ್ಕೆ. ಈ ರೋಡ್ಗಳೆಲ್ಲ ಅಷ್ಟೇ ಗಾಯ್ಸ್. ನನ್ನ ಸ್ಕೂಲ್ ಮುಗ್ದಾದ್ಮೇಲೆ ನನ್ನ ಫ್ರೆಂಡ್ಸ್ ಮನೆಯೆಲ್ಲ ಈ ರೋಡಲ್ಲೇ ಇದ್ದಿದ್ದು. ಈ ರೋಡಲ್ಲಿ ಈ ಕಡೆ ಬ್ಯಾಕ್ ಸೈಡ್ ರೋಡಲ್ಲೆಲ್ಲ. ಸೊ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೆ ಇಲ್ಲೆಲ್ಲ. ಫಸ್ಟ್ ನಾನು ಕೊಡಬೇಕು ಏನಕ್ಕೆ? ಇದೇನು ಮನೇನಾ, ರೂಮಾ, ಮಲಗಕ್ಕೆ? ಬೇವರ್ಸಿ ಮನೆಯಲ್ಲೇ ಇರುವಂದೆ ಗಾಯ್ಸ್, ಬಂದ್ಬಿಟ್ಟಲ್ಲ ನಿಂದೆ ನೋಡಿ. ಬಾಯಲ್ಲಿ ಕೈ ಇಕ್ಕೊಂಡು ಎಲೆ ಮಗು ಥರ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಒಂದು ಫಾರ್ಮ್ ನಮಗೆ ಅಂತೆ ಗಾಯ್ಸ್. ಇದನ್ನ ಇಕ್ಕೊಂಡು ಏನು ಮಾಡಲಿ, ನಾನು ಒಂದ್ಸತಿನೂ ಓಟೆ ಹಾಕಿಲ್ಲ. ಇನ್ನೇನೋ ಫಿಲ್ ಮಾಡಿಕೊಡು ಅಂತ. ಜ್ಯೂಸ್ ಕುಡಿಯೋಣ ಬನ್ನಿ. 4 ಗಂಟೆ ಆಗ್ತಿದೆ ಗಾಯ್ಸ್. ಬಿಸಿಲು ಹೆಂಗಿದೆ ಇದು ತೋರಿಸ್ತೀನಿ ನೋಡಿ. ಯಾವ ರೇಂಜಿಗೆ ಬಿಸಿಲು ಹೊಡಿತಾ ಇದೆ. ಟೈಮ್ 4 ಗಂಟೆ ಇರೋ ಥರ ಬಿಸಿಲು ಐತೆ ಗೊತ್ತಾ. ಬಿಸಿಲು ಅಂದರೆ ಬಿಸಿಲು. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಬೇಡ, ಅವನಿಲ್ಲೇ ಬರ್ತಾನೆ. ಸ್ಟ್ರಾ ಕೊಡು. ಸ್ಟ್ರಾ
ಇಂಗ್ಲಿಷು ಅಪ್ಪನ ಮುದ್ದು ರಾಜಕುಮಾರಿ. ಹಸ್ಬೆಂಡ್ ಹಂಗೆ ಕೆಲ್ಸಕ್ಕೆ ಹೊರಟ್ರು ಗಾಯ್ಸ್. ಬಾಯ್ ನಡಿ. ಸೊ ನಾನು ಚಾರು ಇಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಚಿಪ್ಸ್ ಕಾಸಿಲ್ಲ ಅಂದಿದ್ದಕ್ಕೆ ಓಡೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಚಿಪ್ಸ್ ಕಾಸಾಕಪ್ಪ, ನಾನು ಅಂಗಡಿಗೆ ಹೋಗಿ ಚಿಪ್ಸ್ ಇಸ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾವಳೆ ನೋಡಿ ನನ್ನ ಮಗಳು. 2000 years later. ಚಪ್ಪಲಿ ಜೊತೆ ನನ್ನ ಚಪ್ಪಲಿನ ಹಾಕ್ಕೊಂಡಿದ್ಯಾ? ಹೌದು. ಸೊ ಗಾಯ್ಸ್ ಅಲ್ಲಿ ಹೋಗಿ ಬಂದು ಹೆವಿಯಾಗೊಂದು ಇದೇ ಮಾಡೋದು ನಾನು ಚಾರು. ಯಾಕಂದರೆ ಬೆಳಗ್ಗೆ ನಾನು ಬೇಗ ಆಯ್ತು ಗಾಯ್ಸ್, 10:15 ಆಯ್ತು ಗೊತ್ತಾ ನಿಮಗೆ. ಎದ್ದು ಬಟ್ಟೆ ಎಲ್ಲ ಒಗ್ದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ನಾವು ಅಲ್ಲಿ ಹೊಟ್ಟಿದ್ದು. ಸೊ ಅದಕ್ಕೆ ಇವಾಗ ಚಾರುವಿಗೆ ಬೆಳಗ್ಗೆಯಿಂದ ಅವಳೇನು ಚಿಪ್ಸ್ ಏನು ತಿಂದಿಲ್ಲ, ಚಿಪ್ಸ್ ಬೇಕಂತೆ, ಅದಕ್ಕೆ ಹೋಗ್ತಿದ್ದೀನಿ. ನಮ್ಮನ್ನ ಮಾಮ ದಾಟು ನಮ್ಮನ್ನದಲ್ಲ ಗೈಸ್, ನಮ್ಮನ್ನ ನಡೀತಾರೆ. ನಮ್ಮ ಪಾಪದು ಹೆಸರು ಹಾಕ್ಸವ್ರ, ದೂರದಿಂದ ನಮ್ಮನ್ನ ಆಡ್ತೇವೆ ನೋಡ್ಕೊಬಿಟ್ಟೆ. ಚಾರುವಿಗೆ ಚಿಪ್ಸ್ ಬೇಕಂತೆ, ಇಸ್ಕೊಂಡು ಬಂದ್ಬಿಡೋಣ ಬನ್ನಿ. ಇದು ನೀವು ತಿಂದಿದ್ದೀರಾ ಗಾಯ್ಸ್ ಚಿಕ್ಕ ವಯಸ್ಸಲ್ಲಿ? ನನಗಂತೂ ಹೆವಿ ಫೇವ್ರೇಟ್ ಗೈಸ್ ಇದು. ಆವಾಗ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಆವಾಗ ಎಷ್ಟು ತಿಂತಾ ಇದ್ನೋ. ಸೊ ಇವಾಗ ಕಾಣಿಸ್ತು ಅಂತ ಇಸ್ಕೊಬಂದೆ, ಹಾಗೆ ತಿನ್ನೋಣ ಅಂತ. ತಿನ್ನೋಣ ಆಮೇಲೆ. ಇವಾಗ ಟೀ ಕುಡಿಬೇಕು ನಮ್ಮ ನೋಡಿ. ಎದ್ದು ನೀರು ಬಿಟ್ಟಿದ್ರು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಟೀಗೆ ಇಕ್ಬಿಟ್ಟು ಅದಾದಮೇಲೆ ಅಂಗಡಿಗೆ ಹೋಗಿದ್ದು ನಾನು, ಗೊತ್ತಾ ನಿಮಗೆ. ಸೊ ಇವಾಗ ಟೀ ಕುಡಿಯೋಣ ಬನ್ನಿ. ಫಸ್ಟು ಟೀ ಕುಡಿದ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಬೇಕು ಗೈಸ್. ನಿನ್ನೆ ಹಂಗೆ ಪೂಜೆ ಇತ್ತಲ್ವ, ಮಾಡೇ ಇಲ್ಲ. ಅವರೇ ಮಾಡ್ಬಿಟ್ಟೇನೆ ಫೋನೇ ಮಾಡಿಲ್ಲ ಅಂದರು. ಸೊ ಅದಕ್ಕೆ ಇವಾಗ ಫಸ್ಟು ಟೀ ಕುಡಿದು ಬಿಡ್ತೀನಿ. ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಮಾತಾಡಬೇಕು. ಸೊ ನೈಟ್ ಡ್ಯೂಟಿ ಮಾಡ್ತೀನಿ ಅಂತ ಇದ್ರೇನೋ ಗೊತ್ತಿಲ್ಲ. ನೈಟ್ ಡ್ಯೂಟಿ ಮಾಡ್ತೀನಿ ಅಂದರೆ ನನಗೂ ಚಾರುವಿಗಿಬ್ಬರಿಗೆ ನಾನು ಇವತ್ತು ಎಗ್ ಪೆಪ್ಪರ್ ಡ್ರೈ ಮಾಡೋಣ ಅಂತಿದ್ದೀನಿ. ನೋಡೋಣ ಅವ್ರೇನಾದರೂ ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಪೆಪ್ಪರ್ದು ಇಷ್ಟ ಆಗಲ್ಲ ಗೈಸ್ ಅಷ್ಟೊಂದು ಊಟ. ಅದಕ್ಕೆ ನಾನು ಈ ನಡುವೆ ಮಾಡ್ತಿಲ್ಲ. ಏನಾದರೂ ಅವ್ರು ಬಂದಿಲ್ಲ ಅಂದರೆ ಎಗ್ ಪೆಪ್ಪರ್ ಡ್ರೈ ಮಾಡ್ತೀನಿ. 2 ಮೊಟ್ಟೆ ಹಾಕಿ ಮಾಡ್ತೀನಿ, ನಾನು ಒಬ್ಳಿಗೆ ತಾನೆ. ಸೊ 2 ಮೊಟ್ಟೆ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಇವಾಗ ಫಸ್ಟು ಟೀ ಕುಡಿಯೋಣ ಬನ್ನಿ. ನಾನು 2 ದಿವಸದಿಂದ ಥೈರಾಯ್ಡ್ ಮಾತ್ರನೇ ತಿಂತಾಯಿಲ್ಲ ಗಾಯ್ಸ್. ಏನಕ್ಕೆ ತಿಂದಿಲ್ಲ ಅಂದರೆ ಮೊನ್ನೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ವಲ್ಲ, ಬಂದು ಹೆವಿ ಟಯರ್ಡ್ ಆಗಿಬಿಟ್ಟು ಈ ಕಡೆ ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟೈತೆ ಗೈಸ್ ಗಾಡಿಯಲ್ಲಿ ಬಂದ್ವಲ್ಲ. ಸೊ ಅದಕ್ಕೆ ಎದ್ದ ತಕ್ಷಣ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಅದಕ್ಕೆ ಇಲ್ಲ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವತ್ತು ಏನಕ್ಕೆ ತಿಂದಿಲ್ಲ ಅಂದರೆ ನೈಟ್ ನೋಡಿದ್ರಲ್ವ ನಿನ್ನೆ ಲಾಗಲ್ಲಿ ನನ್ನ ಗಂಡ ಮ್ಯಾಗಿ ಮಾಡ್ತಿದ್ದ. ಸೊ ಮ್ಯಾಗಿ ತಿನ್ಸಿದ್ರು ನಮ್ಮ ಹಸ್ಬೆಂಡ್ 1:15 ಅಂತ. ಖಾಲಿ ಹೊಟ್ಟೆಲಿ ತಾನೇ ತಿನ್ನಬೇಕು. ಮ್ಯಾಗಿ ತಿಂದಾದ್ಮೇಲೆ ಅದೇನು ಖಾಲಿ ಹೊಟ್ಟೆ ಆಗುತ್ತೆ, ನಿಜ ಅಲ್ವಾ? ಅದಕ್ಕೆ ತಿಂದಿಲ್ಲ, ಸ್ಕಿಪ್ ಮಾಡಿಬಿಟ್ಟೆ. ಸೊ ಜೀವನದಲ್ಲಿ ಮಾತ್ರ ತಿನ್ನೋದಂದ್ರೆ ನನಗೆ ಇರಿಟೇಟು ಗಾಯ್ಸ್, ಇರಿಟೇಟ್. ನಾಳೆಯಿಂದ ಕರೆಕ್ಟಾಗಿ ತಿನ್ಬೇಕು, ಏನು ಮಾಡೋಕ್ಕಾಗಲ್ಲ. ತಿಂದಿಲ್ಲ ಅಂದರೆ ಥೈರಾಯ್ಡು ಪೀಚ್ ಕೊಟ್ಟೋಗುತ್ತೆ ಗಾಯ್ಸ್. ಸೊ ಗಾಯ್ಸ್ ಆವಾಗೆ ನಿಮ್ಮ ಹತ್ರ ಹೇಳಿದ್ನಲ್ವ ನಾನು. ಸೊ ಚಪಾತಿಗೆ ಎಗ್ ಸುಕ್ಕ ಮಾಡ್ತೀನಿ ಅಂತ. ಸೊ ಇವಾಗ ಎಗ್ ಸುಕ್ಕಾಗೆ ಏನೇನು ಹಾಕೋದು ಅಂತೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಹಾಗೆ ಚಪಾತಿನೂ ಮಾಡಿದ್ದೀನಿ. ಸೊ ಚಪಾತಿ ರೆಡಿ ಆಗೈತೆ. ಇವಾಗ ಎಗ್ ಸುಕ್ಕ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋದೆ. ಸೊ ಎಗ್ ಸುಕ್ಕ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಎಗ್ ಸುಕ್ಕಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, 4 ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆ ಮೇಯ್ನ್ ಇದರಲ್ಲಿ ಪೆಪ್ಪರ್ ಪೌಡ್ರ್ ಗೈಸ್. ಅದಕ್ಕೆ ಪೆಪ್ಪರ್ ಇಲ್ಲೇ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ. ಸೊ ಬಾಯ್ಲ್ ಮಾಡಿಕೊಂಡಿದ್ದೀನಿ. ಸೊ ಯಾವ ರೀತಿ ಒಗ್ಗರಣೆ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಹಸ್ಬೆಂಡ್ ಬರಲ್ವಂತೆ, ಅವ್ರಿಗಂತೂ ಎಗ್ ಸುಕ್ಕ ಅಂದರೆ ಇಷ್ಟ ಆಗಲ್ಲ. ಎಗ್ ಸುಕ್ಕ ಅಲ್ಲಿ ಪೆಪ್ಪರ್ ಇರಬೇಕು, ಪೆಪ್ಪರ್ ಇದ್ರೇ ಚೆನ್ನಾಗಿರೋದು. ಸೊ ನಾನು ಪೆಪ್ಪರ್ ಹಾಕೋದಕ್ಕೆ ಅವ್ರಿಗೆ ಪೆಪ್ಪರ್ ಫ್ರೈ ಎಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ಹಸ್ಬೆಂಡ್ ಬರಲ್ವಂತೆ, ನೈಟ್ ಡ್ಯೂಟಿ ಮಾಡ್ತಾರಂತೆ. ಸೊ ಅದಕ್ಕೆ
ನಾವು ಎಗ್ ಸುಕ್ಕ ಮಾಡಿಕೊಂಡು ಚಪಾತಿ ಐತೆ ಎಗ್ ಸುಕ್ಕ ಚಪಾತಿ ತಿನ್ನೋಣ. ಓಕೆ, ಇದ್ರಲ್ಲಿ ಮಾಡ್ಕೊತಾ ಇದ್ದೀನಿ ಗೈಸ್. ಹಾಗೆ ಮೊಟ್ಟೆನ ಈ ಥರ ಕಟ್ ಮಾಡಿಕೊಂಡಿರಿ. ಬಾಣಲಿನೇ ತೊಗೊಂಡಿದ್ದೆ ನನಗೆ ಒಬ್ಬಳಿಗೆ ಅಲ್ವಾ ಅಂತ. ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಇದ್ದು ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿಕೊಂಡಿರೋ ಟೊಮೆಟೊನ ಹಾಕ್ಕೊಂಡೆ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿಕ್ಕಿದ್ದೆ, ಯಾಕಂದರೆ ಆವಾಗ ಬೇಗನೆ ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ಅದಕ್ಕೆ. ಅದಾದಮೇಲೆ ಟೊಮೆಟೊನ ಸ್ಮ್ಯಾಶ್ ಆಗಿತ್ತು. ಅರಿಶಿನ ಪುಡಿ, ಖಾರದ ಪುಡಿ, ಪರ್ ಮಸಾಲ, ಸಾಲ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಸಾಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು. ಆವಾಗ ಕರಿಬೇವು ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ. ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡು ಚೆನ್ನಾಗಿ ನೀರು ಬಾಯ್ಲ್ ಆಗೋ ತನಕ ಇರಬೇಕು. ನೋಡಿ, ಈ ತರ ಕುದಿಯೋ ಟೈಮಲ್ಲಿ ಕಟ್ ಮಾಡಿಕೊಂಡಿರೋ ಮೊಟ್ಟೆನ ಅದ್ರಲ್ಲಿ ಹಾಕೋಬೇಕು. ಕಟ್ ಮಾಡಿಕೊಂಡಿರೋ ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕಟ್ ಮಾಡಿಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಕ್ಲೋಸ್ ಮಾಡಿ ಬಿಡಬೇಕು. ಒಂದು 2 ಮಿನಿಟ್ಸ್ ಇಲ್ಲಾಂದ್ರೆ 1 ಮಿನಿಟ್ಸ್ ಪ್ಲೇಟ್ ಕ್ಲೋಸ್ ಮಾಡಿಕ್ಕಿದ್ರೆ ಆಯಿತು, ಅಷ್ಟೇ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಮುಗೀತು. ಸೊ ನೀವು ಏನಾದರೂ ಎಗ್ಗಲ್ಲಿ ವೆರೈಟಿಯಾಗಿ ಟ್ರೈ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಎಗ್ ಸುಕ್ಕನ ಟ್ರೈ ಮಾಡಿ. ಸೊ ಇವಾಗ ಎಗ್ ಸುಕ್ಕ ಆಯಿತು, ಊಟ ಮಾಡಬೇಕು. ಫಸ್ಟು ಬಟ್ಟೆ ಒಗ್ದಾಕಿದ್ದೀನಲ್ಲ ಗೈಸ್ ಬೆಳಗ್ಗೆ, ಅದನ್ನ ಹೋಗಿ ಒಣಗಾಕ್ಬಿಟ್ಟು ಬಂದ್ಬಿಡೋಣ, ಆಮೇಲೆ ಊಟ ಮಾಡೋಣ. ಯಾಕಂದರೆ ಊಟ ಮಾಡಾದ್ಮೇಲೆ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರೋಲ್ಲ ನನಗೆ. ನಿಮಗೂ ಹಂಗೇನಾ? ಸೊ ಅದಕ್ಕೆ ಇವಾಗ ಹೋಗಿ ಫಸ್ಟು ಬಟ್ಟೆ ಒಣಗಾಕ್ಬಿಡ್ತೀನಿ, ಅದಾದಮೇಲೆ ಊಟ ಮಾಡ್ಕೊಳ್ಳೋಣ. ಓಕೆನಾ? ಎಗ್ ಸುಕ್ಕ ಕರಿ ಹೇಗಿದೆ ಅಂತ ತಿಂದು ಟೇಸ್ಟ್ ಹೇಳಬೇಕು, ನೋಡೋಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಸೊ ಬನ್ನಿ ಇವಾಗ ಬಟ್ಟೆ ಒಣಗಾಕ್ಬಿಡೋಣ. ತುಂಬ ಬಟ್ಟೆ ಎಲ್ಲ ಒಣಗಾಕಕ್ಕೆ ಆಗಲ್ಲ ಗೈಸ್, ಅದಕ್ಕೆ ಚಾರ್ವಿ ಬಟ್ಟೆ ಎಲ್ಲ ತಗೊಂಡು ನಾನು ಕಿಟಕಿ ಮೇಲೆ ಒಣಗಾಕೊಂಡೆ. ಟೆರೆಸ್ ಐತೆ, ಬಟ್ ನಾನು ಇಲ್ಲಿ ಬಂದಾಗಿಂದ ಟೆರೆಸ್ ಹೇಗಿದೆ ಅಂತಾನು ನೋಡಿಲ್ಲ. ಅದಕ್ಕೆ ನಾನು ಟೆರೆಸ್ ಮೇಲೆಲ್ಲ ಯಾವತ್ತೂ ಬಟ್ಟೆ ಒಣಗಾಕಲ್ಲ. ಮನೆ ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರೋ ಬಟ್ಟೆ ಎಲ್ಲ ಒಣಗಾಕೊಂತೀನಿ. ಸೊ ಗೈಸ್ ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು. ಸೊ ನೋಡಿದ್ರಲ್ವಾ ಜಾಗ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಕಿಟಕಿ ಮೇಲೆಲ್ಲ ಒಣಗಾಕಿದ್ದೀನಿ. ಏನೋ ಮಾಡಿದ್ ಪಲ್ಯ ಗೈಸ್ ಎಗ್ಗುದು. ಚಾರ್ವಿನೂ ಇದು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಇತ್ತು ಅಂತ ಅವಳು ಕೊಟ್ಬಿಟ್ಟೆ. ಸೊ ಇದು ಮಾಡೋದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ನಾನು, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಪಕ್ಕ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ಸ್ವಲ್ಪ ಲೀಚೆ ಹೋಗ್ಬೇಕಾಗಿತ್ತಲ್ವ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಕೆಲಸ ಸ್ಟಾರ್ಟ್ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನ ಏನು ಮಾಡಿದೆ ಅಂತ. ಸೊ ಎಗ್ ಸುಕ್ಕ ವಿತ್ ಚಪಾತಿ ಟ್ರೈ ಮಾಡೋಣ. ಸೊ ಸಖತ್ತಾಗಿರುತ್ತೆ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಸೊ ನಾನು ಫಸ್ಟ್ ಟೈಮ್ ಇದು ಮಾಡಿದ್ದು ನಮ್ಮ ಹಸ್ಬೆಂಡ್ ಬರ್ಡೇ ದಿವಸ, ಅವ್ರಿಗಂತ ಸ್ಪೆಷಲಾಗಿ ಮಾಡಿದೆ. ನನಗೆ ಗೊತ್ತಿದ್ದಿಲ್ಲ ಅವ್ರು ಪೆಪ್ಪರ್ ಡ್ರೈ ಎಲ್ಲ ತಿನ್ನಲ್ಲ ಅಂತ. ಟೇಸ್ಟ್ ಮಾಡೋಣ ಬನ್ನಿ. ಸಖತ್ತಾಗಿದೆ ಗೈಸ್ ಟೇಸ್ಟ್ ಅಂತನೂ. ಸೊ ನೀವು ಯಾರಾದರೂ ಎಗ್ಗಲ್ಲಿ ವೆರೈಟಿಯಾಗಿ ಏನಾದರೂ ಟ್ರೈ ಮಾಡಬೇಕಂದ್ರೆ ಎಗ್ ಸುಕ್ಕನ ಮಾಡಿಕೊಂಡು ಚಪಾತಿ ಜೊತೆಗೆ ತಿನ್ನಿ. ಹಾಗೆ ಇದು ದೋಸೆಗೆ, ನೀರು ದೋಸೆಗೆ, ಅದಕ್ಕೆಲ್ಲದಕ್ಕೂ ಸಖತ್ತಾಗಿರುತ್ತೆ. ಸೊ ಒಂದ್ಸತಿ ನೀವು ಟ್ರೈ ಮಾಡಿ ಗೈಸ್. ಓಕೆನಾ? ಸೊ ಇವಾಗ ಊಟ ಮಾಡೋಣ ಬನ್ನಿ. ಸೊ ಗೈಸ್ ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವೀಡಿಯೋಸ್ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. Bye, guys.